ಹಾಯ್ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತ. ನನ್ನ ಹೆಸರು ರಮೇಶ್ ಅಂತ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯ ಒಳಗೆ ಏನ್ ಮಾಡೋಣ ನಾವು ಆಲೇಖಗಳ ಬಗ್ಗೆ ತಿಳ್ಕೊಳಂತ. ಏನು ಆಲೇಖಗಳ ಬಗ್ಗೆ ತಿಳ್ಕೊಳ. ಸಾಮಾನ್ಯವಾಗಿ ಆಲೇಖಗಳಂತ ಏನಂತಂದ್ರ ಇದು ಏನು ಚಿತ್ರ ರೂಪದಲ್ಲಿ ಅಥವಾ ಒಂದಿಷ್ಟು ನಿರ್ದಿಷ್ಟವಾದ ಅಂಶಗಳನ್ನ ವಿಶ್ಲೇಷಿಸಲು, ವಿಂಗಡಿಸಲು ಮತ್ತು ಅವುಗಳನ್ನು ತಿಳಿಯಲು ಬಳಸುವಂತ ರೇಖಾ ಚಿತ್ರಗಳು. ಏನು ಚಿತ್ರ ರೂಪದ ಆ, ಏನು ಕಲಿಕೆಯನ್ನ ನಾವು ಏನಂತ ಕರಿತೀವಿ, ಆಲೇಖಗಳು ಅಂತ ಹೇಗೆ ಆಲೇಖಗಳನ್ನ ಬಳಕೆ ಮಾಡಿಕೊಂಡು ಕಲಿಕೆ ಅಂತ ಹೇಗೆ ಕರಿತೀವಿ. ಆಲೇಖಗಳನ್ನು ಬಳಸೋದ್ರಿಂದ ಏನಾಗುತ್ತಂದ್ರ ಯಾವುದೇ ಒಂದು ಮಾಹಿತಿಯನ್ನ ಅತಿ ದೀರ್ಘಕಾಲ ನೆನ್ಪಿಟ್ಕೋಕ ಅಥವಾ ಒಬ್ರಿಗೆ ಏನ್ರ ಹೇಳಾಕ ನಮ್ಗೆ ಏನಾಗುತ್ತ ಆಲೇಖಗಳು ಸಹಾಯ ಆಗುತ್ತೆ. ಹೌದಾ? ಹಾಗಾದ್ರ ಆಲೇಖಗಳನ್ನ ಯಾಕೆ ಬಳಸ್ತೇವಪ್ಪ ಅಂದ್ರ ಆಲೇಖಗಳನ್ನು ಬಳಸುವುದರಿಂದ ಏನಾಗುತ್ತಂದ್ರ ವಿವಿಧ ಮೂಲಗಳಿಂದ ಪಡೆದ ಮಾಹಿತಿಯನ್ನ ಸಂಗ್ರಹ ಮಾಡಲು, ವಿಂಗಡಣೆ ಮಾಡಲು, ವಿಶ್ಲೇಷಿಸಲು, ಎಲ್ಲರಿಗೂ ಸುಲಭವಾಗಿ ಅರ್ಥೈಸಲು ಕೂಡ ನಮ್ಗೆ ಏನಾಗುತ್ತಾ ಆಲೇಖಗಳನ್ನ ಬಳಸುವುದರಿಂದ ಸಹಾಯ ಆಗತ್ತೆ. ಅಂದ್ರ ಯಾವುದೋ ಒಂದು ಮಾಹಿತಿ ಇರ್ತೈತಿ, ಆ ಮಾಹಿತಿಯನ್ನ ಸಂಗ್ರಹಿಸಬೇಕಾಗಿರ್ತದೆ, ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸ್ಬೇಕಾಗಿ. ಅಂದ್ರೆ ಯಾವ ಮೂಲದಿಂದ ಎಷ್ಟೆಷ್ಟು ಮಾಹಿತಿಯನ್ನ ಸಂಗ್ರಹಿಸವಿ ಅಂತ ನಮ್ಗೆ ಏನ್ ಮಾಡ್ಬೋದು, ಈ ಆಲೇಖಗಳನ್ನು ಬಳಸೋದ್ರಿಂದ ನಮ್ಗೆ ಏನಾಗುತ್ತೆ ಅತಿ ಸುಲಭವಾಗಿ ಕಂಡು ಹಿಡ್ಕೋಬಹುದು. ಅದೇ ರೀತಿ ಒಂದು ಮಾಹಿತಿಯನ್ನು ಸಂಗ್ರಹಿಸಿರ್ತೇವೆ, ಎಷ್ಟೋ ಮಾಹಿತಿಯನ್ನು, ಯಾವ್ದ್ರೊಳಗೆ ಯಾವ್ದು ಮಾಹಿತಿ ಐತಿ ಅಂತ ಹೇಗೆ ವಿಂಗಡಿಸಕ್ ಕೂಡ ಏನಾಗುತ್ತ ಆಲೇಖಗಳು ಸಹಾಯ ಆಗುತ್ತೆ. ಅದೇ ರೀತಿ ಕೊಟ್ಟಂತ ಮಾಹಿತಿಯನ್ನಾಗಿರ್ಬೋದು, ಒಂದು ವಿಷಯವನ್ನಾಗಿರ್ಬೋದು, ಒಬ್ರಿಗೆ ಹೇಳ್ಬೇಕಾಗಿತ್ತಂದ್ರೆ ಅದನ್ನು ವಿಶ್ಲೇಷಿಸ್ಬೇಕಾಗಿತ್ತಂದ್ರೆ ಕೂಡ ನಮ್ಗೆ ಏನಕ್ಕವು ಆಲೇಖಗಳು ಸಹಾಯ ಆಗುತ್ತೆ. ಹೌದಾ? ಆಲೇಖಗಳನ್ನು ಬಳಸೋದ್ರಿಂದ ಏನಾಗುತ್ತಂದ್ರ ಮಾಹಿತಿಯನ್ನು ಏನ್ ಮಾಡೋದು ಅತಿ ಸುಲಭವಾಗಿ ತಿಳ್ಕೊಬಹುದು. ಆಲೇಖಗಳು ಎನ್ನುವ ಟಾಪಿಕ್ ಐತಲ್ಲ, ಇದ್ರ ಮೇಲೆ ಅತಿ ಚಿಕ್ಕದೈತಿ ಟಾಪಿಕ್. ಆದ್ರೂ ಕೂಡ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದ್ರ ಒಂದು ಕ್ವಶನ್ ಅತಿ ಬಿದ್ದೇ ಬೀಳ್ತೈತಿ ಇದ್ರ ಮ್ಯಾಗ. ಆದ್ರಿಂದ ಈ ಟಾಪಿಕ್ ಸುಲಭ ಇದ್ರೂ ಕೂಡ ನಾವ್ ಏನ್ ಮಾಡ್ಬೋದು, ಇದನ್ನ ತಿಳ್ಕೊಬೇಕಾಗಿದ್ದು ಅಷ್ಟೇ ಅವಶ್ಯಕತೆ ಐತಿ. ಹೌದಾ? ಅಂದ್ರ ಸುಲಭವಾಗಿ ಒಂದ್ ಮಾರ್ಕ್ಸ್ ಏನ್ ಮಾಡ್ಬೋದು, ಪಡ್ಕೊಂಡ್ಬಿಡ್ಬೋದು. ಹೌದಾ? ಆದ್ರಿಂದ ಆಲೇಖಗಳನ್ನ ಏನ್ ಮಾಡೋದು ನಾವು ಇಂದಿನ ತರಗತಿ ಒಳಗ ತಿಳ್ಕೊತ ಹೋಗೋಣಂತ. ಆಲೇಖಗಳಂದ್ರೆ ಏನು? ಚಿತ್ರ ರೂಪದ ಅಥವಾ ನಕ್ಷೆ ರೂಪದೊಳಗಿರುವಂತ ಆ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಏನಂತ ಕರಿತೇವೆ ನಾವು ಆಲೇಖದ ಮಾಹಿತಿಗಳು ಅಂತ ಹೇಳಿ ಕರಿತೀವಿ. ಆಲೇಖಗಳು ಯಾವ ರೀತಿ ಇರ್ತಾವ ಅಂತಂದ್ರೆ ಒಂದು ಚಿತ್ರ ರೂಪದಲ್ಲಿರುವಂತ ಸಂಗ್ರಹಿಸಿದಂತ ಮಾಹಿತಿಯ ಚಿತ್ರಪಟವನ್ನ ಏನಂತ ಕರಿತೇವೆ ನಾವು ಆಲೇಖಗಳು ಅಂತ ಹೇಗೆ ಕರಿತೇವೆ. ಹೌದಾ? ಹಾಗಾದ್ರ ಯಾವ್ಯಾವ ತರನಾದಂತ ಆಲೇಖಗಳು ಅದಾವು ಅಂತ ಹೇಗೆ ನೋಡೋದಾದ್ರ ಆಲೇಖದ ವಿಧಗಳು ಅಥವಾ ಆಲೇಖದೊಳಗೆ ಎಷ್ಟು ಪ್ರಕಾರಗಳದು ಅಂತ ಹೇಗೆ ನೋಡೋದಾದ್ರ ಆಲೇಖದ ವಿಧಗಳು, ಆಲೇಖಗಳ ವಿಧಗಳು. ಹಾಗಾದ್ರ ಆಲೇಖಗಳ ವಿಧಗಳು ಯಾವುವು ಅಂತಂದ್ರ ಚಿತ್ರ ನಕ್ಷೆ, ಏನು ಚಿತ್ರ ನಕ್ಷೆ, ರೇಖಾ ನಕ್ಷೆ, ಸ್ತಂಭ ನಕ್ಷೆ ಮತ್ತ ಪೈ ನಕ್ಷೆ ಅಂತ ಹೇಗೆ ಕರಿತೇವೆ. ಎಷ್ಟು ಪ್ರಕಾರಗಳದು ಇಲ್ಲಿ? 4 ಪ್ರಕಾರಗಳದು. ಯಾವ್ಯಾವು? ಚಿತ್ರ ನಕ್ಷೆ, ರೇಖಾ ನಕ್ಷೆ, ಸ್ತಂಭ ನಕ್ಷೆ ಮತ್ತು ಪೈ ನಕ್ಷೆ ಅಂತ ಹೇಗೆ ಕರಿತೀವಿ. ಈ ಆಲೇಖಗಳನ್ನ ಬಳಸುವುದರಿಂದ ನಾವು ಯಾವ ರೀತಿ ಮಾಹಿತಿಯನ್ನ ಪಡ್ಕೋಬಹುದಂದ್ರ ಒಂದು ಗುಂಪಿನ ಅಲ್ಲಿ ಇರುವಂತ ವಸ್ತುಗಳನ್ನ ಅಥವಾ ಮಾಹಿತಿಯನ್ನ ಇನ್ನೊಂದು ಗುಂಪಿನಲ್ಲಿರುವ ಮಾಹಿತಿ ಅಥವಾ ವಸ್ತುವನ್ನ ಇವುಗಳನ್ನು ಹೋಲಿಸಬಹುದು, ವಿಶ್ಲೇಷಿಸಬಹುದು, ವಿಂಗಡಿಸಬಹುದು. ಬಳಸೋ ಸಲುವಾಗಿ ಏನ್ ಮಾಡ್ತೇವೆ ನಾವು ಆಲೇಖಗಳನ್ನ ಬಳಸ್ತೇವೆ. ಹಾಗಾದ್ರ ಏನಂತ ಹೇಳಿದ್ರೆ ಮೊದಲೇ ಪಾಯಿಂಟು, ಪರಸ್ಪರ ಸಂಬಂಧ ಹೊಂದಿರುವ 2 ಗುಂಪುಗಳ ಹೋಲಿಕೆಯನ್ನ ಆಲೇಖಗಳಲ್ಲಿ ತೋರಿಸಬಹುದು. ಏನು? ಪರಸ್ಪರ ಸಂಬಂಧ ಹೊಂದಿರುವ 2 ಗುಂಪುಗಳ ಹೋಲಿಕೆಯನ್ನ ಆಲೇಖಗಳಲ್ಲಿ ತೋರಿಸಬಹುದು. ಯಾವ ರೀತಿ ಅಂತಂದ್ರ ನಿಮ್ಮ ತರಗತಿಯೊಳಗ 50 ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಗೆ ತಗೋಣಂತ. ಎಷ್ಟು ನೀವು ಹೋಗುವಂತ ಎಷ್ಟು 5ನೇ ವಿದ್ಯಾರ್ಥಿಗಳಲ್ಲ ನೀವು. ಹಾಗಾದ್ರ ನಿಮ್ಮ ತರಗತಿ ಒಳಗ ಎಷ್ಟು ಜನ ವಿದ್ಯಾರ್ಥಿಗಳದಾರ? 50 ಜನ ವಿದ್ಯಾರ್ಥಿಗಳದ. ಈ 50 ಜನ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆಯನ್ನು ತಗೋತೇವೆ. ಆ ಪರೀಕ್ಷೆಯನ್ನು ತಗೊಂಡಾಗ ನಿಮ್ ಟೀಚರ್ ಏನ್ ಮಾಡ್ತಾರ, ಒಂದು ಪರೀಕ್ಷೆಯನ್ನು ತಗೋತಾರ. ತಗೊಂಡಾಗ ಏನ್ ಮಾಡ್ತೇವೆ ಅಂತಂದ್ರೆ ನಾನು ಆ ಪರೀಕ್ಷೆ ತಗೊಂಡ್ಕೆ ಪರೀಕ್ಷೆಯ ನಂತರ ಪ್ರತಿಯೊಬ್ಬರ ಮಾರ್ಕ್ಸ್ ಅನ್ನ ಬರಿತೀನಿ. ಬರೆದ ನಂತರ ಒಂದಿಷ್ಟು ಅಂದ್ರೆ 50 ಜನ ವಿದ್ಯಾರ್ಥಿಗಳಲ್ಲಿ 15 ಜನ ವಿದ್ಯಾರ್ಥಿಗಳು ಏನ್ ಮಾಡಿರ್ತಾರ, 80%ಕ್ಕಿಂತ ಜಾಸ್ತಿ ತಗೊಂಡಿರ್ತಾರೆ. ಎಷ್ಟು? 80%ಕ್ಕಿಂತ ಜಾಸ್ತಿ ತಗೊಂಡಿರ್ತಾರೆ. ಇನ್ನು ಹೊಳದಂತ 20 ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರ, 70%ಕ್ಕಿಂತ ಜಾಸ್ತಿ ತಗೋತಾರ.
ಏನು 70% ಜಾಸ್ತಿ ತಗೋತಾರ. ಅದೇ ರೀತಿ ಇನ್ನು 10 ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರ 50ಕ್ಕಿಂತ ಜಾಸ್ತಿ ತಗೋತಾರೆ. ಇನ್ನು ಉಳಿದಂತ 5 ಜನ ಫೇಲ್ ಆಕಾರ. ಇವ್ರನ್ನ ಏನ್ ಮಾಡ್ತೇನೆ ನಾನು ಒಂದು ರೇಖಾ ನಕ್ಷೆ ಮುಖಾಂತರ ಅಥವಾ ಚಿತ್ರ ನಕ್ಷೆ ಮುಖಾಂತರ ಅಥವಾ ಸ್ತಂಭ ನಕ್ಷೆ ಮುಖಾಂತರ ಅಥವಾ ಪೈ ನಕ್ಷೆ ಮುಖಾಂತರ ಏನ್ ಮಾಡ್ತೇನೆ ನಾನು ಅವುಗಳನ್ನ ವಿಂಗಡಣೆ ಮಾಡ್ತೇನೆ. ಈ ವಿಂಗಡಣೆ ಮಾಡಿದಾಗ ನೋಡ್ರಿ 80% ತಗೊಂಡಂತ ವಿದ್ಯಾರ್ಥಿಯನ್ನ ನಾವ್ ಏನ್ ಮಾಡಬಹುದು 40 ಜನ ತಗೊಂಡಂತ ಅಥವಾ 50% ತಗೊಂಡಂತ ವಿದ್ಯಾರ್ಥಿಗಳು ಎಷ್ಟದಾರ 80% ತಗೊಂಡಂತ ವಿದ್ಯಾರ್ಥಿಗಳು ಎಷ್ಟದಾರ ಅಂತ ಹೇಳಕ್ಕೆ ಏನ್ ಮಾಡ್ಬೋದು ನಾವು ಸುಲಭವಾಗಿ ವಿಂಗಡಿಸಕ್ ಸದ್ಯಕ್ಕೆ ಏನಾಗತ್ತೆ ನಮ್ಗ ಆಲೇಖಗಳು ಏನಾಕವು ಸಹಾಯ ಆಕವು. ಹೌದಾ? ಅದೇ ತರ ಎಕ್ಸ್ ದತ್ತಾಂಶಗಳನ್ನ ಎಕ್ಸ್ ಅಕ್ಷದೊಂದಿಗೆ y ಅಕ್ಷವನ್ನ ಹೋಲಿಸಿದಾಗ ನಮಗೆ ಬೇಕಾದಂತ ಮಾಹಿತಿಗಳು ಏನಾಕವು ಗೊತ್ತಾಕವು. ನೋಡ್ರಿ, ಇದನ್ನ ಎಕ್ಸ್ ಅಕ್ಷ ಅಂತ ಹೇಗೆ ಕರಿತೇವಿ, y ಅಕ್ಷ ಅಂತ ಹೇಗೆ ಕರಿತೇವಿ. ಎಕ್ಸ್ ಅಕ್ಷದ ಮ್ಯಾಗ ಏನ್ ಮಾಡ್ತೇವೆ ನಾವು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಬರೀನಂತ. y ಅಕ್ಷದ ಮ್ಯಾಗ ಏನ್ ಮಾಡೋಣ ಅವ್ರು ತಗೊಂಡಂತ ಅಂಕಗಳನ್ನ ಬರೀನಂತ. ಹೌದಾ? ಇಲ್ಲಿ ನಾ ಎಷ್ಟು ಹೇಳಿದ ಟೋಟಲ್ ಆಗಿರುವಂತ ವಿದ್ಯಾರ್ಥಿಗಳು 50 ಜನ ವಿದ್ಯಾರ್ಥಿಗಳದ. ಹೌದಾ? 50 ಜನ ವಿದ್ಯಾರ್ಥಿಗಳು ನೋಡ್ರಿ 10, 20, 30, 40 ಉಳಿದಿದ್ದು 50. ಹೌದಾ? ಅವ್ರು ತಗೋಬೇಕಾಗಿದ್ದೆಷ್ಟು 20, 40, 60, 80, 100 ಈ ರೀತಿ ಒಂದು ಅಂಕಣವನ್ನು ತಗೊಂಡೇನೆ. ಹೌದಾ? ನಾ ಏನ್ ಹೇಳಿದ್ನೆ 50 ಜನ ವಿದ್ಯಾರ್ಥಿಗಳದಾರ. ಅದ್ರೊಳಗ ಮೊದಲ 80ಕ್ಕಿಂತ ಜಾಸ್ತಿ ಮಾಡಿದಾರೆ 80% ಮಾಡಿದಾರೆ ಎಷ್ಟು ವಿದ್ಯಾರ್ಥಿಗಳು 15 ಜನ ವಿದ್ಯಾರ್ಥಿಗಳು ಅಂತ ಹೇಳಿ. ಇದನ್ನ ಯಾವ ರೀತಿ ಗುರುತಿಸೋದಪ್ಪ ಅಂದ್ರೆ ನೋಡ್ರಿ, ಇಲ್ಲಿ 10 ಐತಿ, ಇಲ್ಲಿ ಮಿಡಲ್ ಅಂದ್ರೆ ಇಲ್ಲಿಗೆ 20 ಐತಿ ಅಂದ್ರೆ ಇಲ್ಲಿಗೆ ಏನಾಗಿರ್ತೈತಿ 10 ವಿದ್ಯಾರ್ಥಿಗಳಾಗಿರ್ತೈತಿ. ಹೌದಾ? ಇಲ್ಲಿ 15 ಆಯ್ತು. 15 ಅಂದ್ರೆ ಇವ್ರು ಎಷ್ಟು ತಗೊಂಡಾರ ಇವ್ರು ಎಷ್ಟನ್ನು ಹೊಂದಾರ ಇವ್ರ ಮಾರ್ಕ್ಸ್ ಅನ್ನ ಈ 15 ವಿದ್ಯಾರ್ಥಿಗಳು ಎಷ್ಟು ಹೊಂದಾರ ಮಾರ್ಕ್ಸ್ 80% ಏನ್ ಮಾಡ್ಯಾರ ಇವರು ಮಾರ್ಕ್ಸ್ ಅನ್ನ ಹೊಂದಾರ. ಅದೇ ತರ ನೆಕ್ಸ್ಟ್ ಒನ್ ಇನ್ನು ಉಳಿದಂತ 15 ಜನ ವಿದ್ಯಾರ್ಥಿಗಳು ಎಷ್ಟು ತಗೊಂಡಾರ ಅಂತ ಹೇಳಿದ್ ನಾನು ಇನ್ನು 15 ಜನ ಎಷ್ಟು ತಗೊಂಡಾರ ಅಂತ ಹೇಳಿದ್ನೆ 15% ತಗೊಂಡಾರತ್ತೆ. 15 ಜನ ವಿದ್ಯಾರ್ಥಿ ನೋಡ್ರಿ, ಇಲ್ಲಿಗೆ 10 ಆತಂದ್ರ ಇಲ್ಲಿ 5, ಇಲ್ಲಿಗೆ 20 ಅಂದ್ರೆ ಇಲ್ಲಿಗೆ ಎಷ್ಟಾತು ಈ ಕಡೆ 15 ಆತು. ಇವ್ರೆಷ್ಟು 70ಕ್ಕಿಂತ ಜಾಸ್ತಿ, ಇಲ್ಲಿಗೆ 60 ಐತಿ ಅಂದ್ರೆ ಇಲ್ಲಿಗೆ ಏನಾಗಿರ್ತದೆ 70 ಆಗಿರ್ತೈತಿ. 70% ತೆಗೆದುಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ. ಹೌದಿಲ್ಲ? ಇವುಗಳನ್ನ ಈ ಎರಡೆಗಳನ್ನ ನೋಡಿರ್ಬೇಕ್ರಿ ನೀವು. 80 ತಗೊಂಡಾರ ಎಷ್ಟಂದ್ರೆ ಪಡಕನ್ನ ನೋಡಿದ್ರೆ 80 ಜನ ತಗೊಂಡಾರ ಎಷ್ಟು ಜನ ಅಂತ ನೀವು 80% ತಗೊಂಡಂತ ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರ ಇದನ್ನ ನೋಡಿ ಇಲ್ಲಿ ಬಂದ್ಬಿಡ್ತಾರೆ. ಇಲ್ಲಿ ಬಂದಾಗ ಎಷ್ಟಾಗುತ್ತೆ 15. ಈ ರೀತಿ ಸುಲಭವಾಗಿ ನಾವು ಕಂಡು ಹಿಡಿಯಬಹುದು. ಅದೇ ರೀತಿ 70 ತಗೊಂಡಾರ ಎಷ್ಟಂತ ನೋಡಿದ್ರೆ ಇಲ್ಲಿಗೆ ಬಂದ್ಬಿಡ್ತದೆ. ಇಲ್ಲಿಗೆ 15ರಾಗ 20ರೊಳಗ 15 ತೆಗೆದ್ರೆ ಇವನು 15. ಎಷ್ಟು ಜನ ತಗೊಂಡಾರ 15 ಜನ ತಗೊಂಡಾರ. ಈ ರೀತಿ ಏನ್ ಮಾಡ್ಬೋದು ನಾವು ಮಾಹಿತಿಗಳನ್ನ ಸುಲಭವಾಗಿ ಹೋಲಿಸಿಕೆ ನಮ್ಗೆ ಬೇಕಾದಂತ ಮಾಹಿತಿನ ಎಷ್ಟು ಜನ ತಗೊಂಡಾರ ಈ ರೀತಿ ಏನ್ ಮಾಡ್ಬೋದು ನಾವು ಸುಲಭವಾಗಿ ಕಂಡು ಹಿಡಿಯಕ್ ಸಲಿಯಾಗ ಈ ಏನ್ ಎಲ್ಲಾ ನಕ್ಷೆಗಳೇನಕ್ಕ ನಮ್ಗ ಸಹಾಯ ಆಗುತ್ತೆ. ಹೌದಿಲ್ಲ? ಹಾಗಾದ್ರ ಮೊದಲು ಏನ್ ಮಾಡೋಣ ಅಂದ್ರ ಪ್ರತಿ ಒಂದೊಂದಾಗಿ ನಕ್ಷೆಗಳು ಯಾವ್ಯಾವ ರೀತಿ ಇರ್ತಾವ ಅಂತ ಹೇಗೆ ನೋಡ್ತಾ ಹೋಗೋಣ. ಹಾಗಾದ್ರ ಮೊದ್ಲೇದೇನು ಚಿತ್ರ ನಕ್ಷೆ ಅಂತ ಹೇಗೆ ಕರಿತೀವಿ. ಹಾಗಾದ್ರ ಚಿತ್ರ ನಕ್ಷೆ ಅಂದ್ರೆ ಯಾವ ರೀತಿಯಪ್ಪ ಅಂತ ಹೇಗೆ ನೋಡೋದಾದ್ರ ನೋಡ್ರಿ, ಈ ರೀತಿ ಚಿತ್ರ ರೂಪದಲ್ಲಿ ಒಂದು ನಕ್ಷೆಯ ರೂಪದೊಳಗ ಮಾಹಿತಿಯನ್ನ ಕೊಡ್ತಿತ್ತಂದ್ರ ಅಂತ ನಕ್ಷೆಗಳನ್ನ ಏನಂತ ಕರಿತೇವೆ ನಾವು ಚಿತ್ರ ನಕ್ಷೆಗಳು ಅಂತ ಹೇಗೆ ಕರಿತೇವೆ. ನೋಡ್ರಿ, ಈ ನಕಾಶೆ ಒಳಗ ಕರ್ನಾಟಕ ಎಲ್ಲೈತಿ ಅಂತ ಹೇಳಿದ್ರ ಇಲ್ಲೈತಿ ಅಂತ ಹೇಳ್ಬಿಡ್ತೀರಿ. ಹೌದಾ? ಅದೇ ರೀತಿ ನಮ್ಗ ಇದ್ರೊಳಗ ಏನಂತ ಹೇಳ್ತೀರಿ ನೀವು ಉತ್ತರ ಪ್ರದೇಶ ಎಲ್ಲಿ ಐತಿಪಾ ಅಂತ ಹೇಳಿದ್ರೆ ಸಡನ್ ಆಗಿ ಇದನ್ನ ನೋಡಕ್ಕೆ ಇಲ್ಲಿ ಹೇಳ್ಬಿಡ್ತಾರೆ. ಹೌದಿಲ್ಲ? ಇದನ್ನ ಏನ್ ಮಾಡ್ತೀವಿ ಈ ಚಿತ್ರವನ್ನು ನೋಡಿ ಹೇಳೋದ್ರಿಂದ ನಮ್ಗೆ ಏನಾಗುತ್ತೆ ಸಡನ್ ಆಗಿ ಯಾವುದೇ ಒಂದು ಮಾಹಿತಿ ಕೇಳಿದೇವ ಅಂತಂದ್ರ ಸಡನ್ ಆಗಿ ನೋಡಿದಗಳನ್ನ ಏನಾಗುತ್ತಾ ಮಾಹಿತಿಯನ್ನ ಪಡ್ಕೋಕ್ ಏನಾಗುತ್ತೆ ನಮ್ಗ ಚಿತ್ರ ನಕ್ಷೆಗಳು ಸಹಾಯ ಆಗುತ್ತೆ. ಅದೇ ರೀ ನಿಮ್ಗೆ ಈ ಚಿತ್ರ ನಕ್ಷೆ ತೋರ್ಸ್ಲಾರ ಕರ್ನಾಟಕ ಎಲ್ಲೈತಪ್ಪ ಅಂತ ಹೇಗೆ ಕೇಳಿದ್ರ ಎಲ್ಲೈತಿ ಅಂತಂದ್ರೆ ನಮ್ಗೆ ಹೆಂಗ್ ಹೇಳಕ್ಕಾಗಲ್ಲ. ಹೌದಿಲ್ಲ? ಅದೇ ಕರ್ನಾಟಕದ ಹೊಂದಿಕೊಂಡಿರುವ ರಾಜ್ಯಗಳ ಯಾವುವು ಅಂತ ಹೇಗೆ ಕೇಳ್ಬೋದು. ನೋಡ್ರಿ, ಈಗ ಇಲ್ಲಿ ಗೋವಾ ಐತಿ, ಮಹಾರಾಷ್ಟ್ರ ಐತಿ, ಇಲ್ಲಿ ಏನಿದೆ ಆಂಧ್ರ ಪ್ರದೇಶ ಐತಿ, ತೆಲಂಗಾಣ ಐತಿ, ಆಂಧ್ರ ಪ್ರದೇಶ ಐತಿ, ತಮಿಳ್ನಾಡು ಐತಿ, ಕೇರಳ ಐತಿ. ಈ ಚಿತ್ರ ನೋಡಿದ್ರೆ ಏನಾಗುತ್ತೆ ಸಡನ್ ಆಗಿ ಏನ್ ಮಾಡ್ಬೋದು ಬೇಗನೆ ಆ ಚಿತ್ರದಲ್ಲಿರುವಂತ ಕೇಳಿದಂತ ಮಾಹಿತಿಯನ್ನು ನೀವು ಏನ್ ಮಾಡ್ಬೋದು ಸುಲಭವಾಗಿ ಕೊಡಬಹುದು. ಹೌದಿಲ್ಲ? ಅದ್ರ ಸಲಗೆ ಅತಿ ಸುಲಭವಾಗಿ ಬಳಸುವಂತ
ಚಿತ್ರ ರೂಪದ ಅಲ್ಲಿ ಬಳಸಿದಂತ ನಕ್ಷೆಗಳನ್ನ ಏನಂತ ಕರಿತೇವೆ ನಾವು ಚಿತ್ರ ನಕ್ಷೆಗಳು ಅಂತ ಹೇಗೆ ಕರಿತೇವೆ. ಅದೇ ತರ ನೆಕ್ಸ್ಟ್ ಒನ್ ಏನಪ್ಪಾ, ಸ್ತಂಭ ನಕ್ಷೆ ಅಂತ ಹೇಗೆ ಕರಿತೇವೆ. ಏನು, ಸ್ತಂಭ ನಕ್ಷೆ ಅಂತ ಹೇಗೆ ಕರಿತೇವೆ. ಸ್ತಂಭ ನಕ್ಷೆ ಅಂದ್ರೆ ಯಾವ ರೀತಿ ಇರುತ್ತಂತಂದ್ರ ಈ ರೀತಿ ಸ್ತಂಭ ನಕ್ಷೆಯನ್ನ ನಾವು ಬರಿತೇವೆ. ನೋಡ್ರಿ, ಸ್ತಂಭ ನಕ್ಷೆ ಅಂತಂದ್ರೆ ಏನು, ಇದನ್ನ ಏನಂತ ಕರಿತೇವೆ ನಾವು ವಾಯ್ ಅಕ್ಷೆ ಅಂತ ಕರೆದ್ರ ಇದನ್ನ ಎಕ್ಸ್ ಅಕ್ಷೆ ಅಂತ ಹೇಗೆ ಕರಿತೇವೆ. ಹೌದಾ, ಇದನ್ನ ವಾಯ್ ಅಂತ ಕರೆದ್ರ ಇದನ್ನ ಎಕ್ಸ್ ಅಂತ ಹೇಗೆ ಕರಿತೇವೆ. ಎಕ್ಸ್ ಅಕ್ಷದೊಳಗ ಒಂದು ಮಾಹಿತಿಯನ್ನು ತಗೋದು, ವಾಯ್ ಅಕ್ಷದೊಳಗೆ ಇನ್ನೊಂದು ಮಾಹಿತಿಯನ್ನು ತಗೋದು. ಇವು ಎರಡುಗಳನ್ನ ಬಳಸಿಕೆ ನಾವ್ ಏನ್ ಮಾಡೋದು, ಸ್ತಂಭ ರೂಪದೊಳಗೆ ಏನ್ ಮಾಡಬಹುದು, ಆ ಮಾಹಿತಿಗಳನ್ನ ಬರ್ಕೋದಪ್ಪ. ಆ ರೀತಿ ಬರೆದಂತ ಮಾಹಿತಿಗಳು ನೋಡ್ರಿ, ಇಲ್ಲಿ ಯಾವುದೋ ಒಂದು ಅಂಶ ಐತಿ. ಈ ಅಂಶ ಎಷ್ಟು ಪರ್ಸೆಂಟೇಜ್ ಐತಿ ಅಂದ್ರಗಳನ್ನ 8.5, 8.3 ಅಥವಾ ಇದು ಎಷ್ಟೈತಿ, ಇದು ಲಾಸ್ಟ್ನೇದ್ದು ಫೋರ್ತ್ ಒನ್ ಕಾಲಮ್ ಐತಲ್ಲ, ಇದು ಸ್ತಂಭ ಐತಲ್ಲ, ಇದು ಎಷ್ಟೈತಿ ಅಂತ ಕೇಳಿದ್ರೆ ಸಡನ್ ಆಗಿ ನೋಡ್ಕೆ ಎಷ್ಟು ಅಂತ ಹೇಳ್ತೀರಿ, 14 ಐತಿ ಅಂತ. ಯಾಕೆ ಈ ರೀತಿ ಏನ್ ಮಾಡೋದು, ನಾವು ಸುಲಭವಾಗಿ ಮಾಹಿತಿಗಳನ್ನ ನಾವೇನ್ ಮಾಡೋದು, ಸ್ತಂಭ ರೂಪದೊಳಗ ನಕ್ಷೆಯ ರೂಪದೊಳಗ ಬರಿದನ್ನ ಏನಂತ ಕರಿತೇವೆ ನಾವು ಸ್ತಂಭ ನಕ್ಷೆಗಳು ಅಂತ ಹೇಗೆ ಕರಿತೇವೆ. ಅದೇ ತರ ನೆಕ್ಸ್ಟ್ ಒನ್ ಯಾವ ನಕ್ಷೆಯನ್ನು ನೋಡೋಣ, ರೇಖಾ ನಕ್ಷೆ ಅಂತ ಹೇಗೆ ಕರಿತೇವೆ. ಏನು, ರೇಖಾ ನಕ್ಷೆ ಅಂತ ಹೇಗೆ ಕರಿತೇವೆ. ನಾ ಹೇಳಿದ್ನಲ್ಲ, ಅದೇ ಮಾಹಿತಿಗಳನ್ನ ರೇಖೆಗಳ ರೂಪದೊಳಗೆ ನಾವು ಮೊದಲ ಚಿತ್ರ ರೂಪದೊಳಗೆ ನೋಡಿದೇವಿ, ಆ ನಂತರ ಮಾಹಿತಿಯನ್ನ ಸ್ತಂಭ ರೂಪದೊಳಗೆ ನೋಡಿದೇವಿ. ಆ ನಂತರ ಈಗ ಏನ್ ಮಾಡೋದು, ರೇಖೆಗಳ ರೂಪದೊಳಗೆ ಯಾವ ರೀತಿ ಮಾಹಿತಿಯನ್ನು ನೀಡಬಹುದು ಅನ್ನೋದು ನೋಡ್ರಿ. ಸೇಮ್ ಇಲ್ಲಿ ಎಕ್ಸ್ ಅಕ್ಷ ವಾಯ್ ಅಕ್ಷ ಅಂತ ತಗೋದು, ಇವುಗಳ ಮಾಹಿತಿಗಳನ್ನ ಏನ್ ಮಾಡೋದು ನಾವು ರೇಖೆಗಳ ಮುಖಾಂತರ ಸೂಚಿಸುವ ನಕ್ಷೆಗಳನ್ನ ನಾವು ಏನಂತ ಕರಿತೇವಿ, ರೇಖಾ ನಕ್ಷೆಗಳು ಅಂತ ಹೇಗೆ ಕರಿತೇವೆ. ಹೌದಾ, ಅದೇ ತರ ಲಾಸ್ಟ್ ಒಂದ್ ನಕ್ಷೆ ಯಾವ್ದಪ್ಪ ನಮ್ಗ, ಪೈ ನಕ್ಷೆ ಅಂತ ಹೇಗೆ ಕರಿತೇವೆ. ಏನು, ಪೈ ನಕ್ಷೆ ಅಂತ ಹೇಗೆ ಕರಿತೇವೆ. ಪೈ ನಕ್ಷೆ ಯಾವ ರೀತಿ ಇರುತ್ತಂದ್ರ ಈ ರೀತಿ ನಕಾಶೆಯನ್ನು ಹೊಂದಿರ್ತೈತಿ. ಏನಂದ್ರ ವೃತ್ತ ಅಂದ್ರೆ ಇದು ಎಷ್ಟು ಪರ್ಸೆಂಟೇಜ್ ಇರ್ತದ, 100% ಇರ್ತೈತಿ. ಹೌದಾ, ಈ 100%ದೊಳಗ ಇಂತಿಷ್ಟು ಪ್ರತಿಶತ ಅಂದ್ರ 100ರಲ್ಲಿ ಇಂತಿಷ್ಟು ಪ್ರತಿಶತ ಇದು ಹೊಂದೈತಿ, ಈ ಮಾಹಿತಿಯನ್ನು ಹೊಂದೈತಿ. ಇನ್ನೊಂದು ಮಾಹಿತಿಯನ್ನ ಇಷ್ಟು ಪ್ರತಿಶತ ಹೊಂದೈತಿ, ಇನ್ನೊಂದು ಮಾಹಿತಿಯನ್ನ ಬೇರೆ 10% ಹೊಂದೈತಿ, ಇನ್ನೊಂದು ಬೇರೆ ಯಾವ್ದೋ ಮಾಹಿತಿಯನ್ನ 23% ಹೊಂದೈತಿ. ಈ ಎಲ್ಲಾ ಮಾಹಿತಿಗಳನ್ನ ಒಂದು ಪೈ ನಕಾಶೆ ಮುಖಾಂತರ ತೋರಿಸುವುದನ್ನ ಏನಂತ ಕರಿತೇವೆ ನಾವು, ಪೈ ನಕಾಶೆಯನ್ನ ಬಳಸಿಕೆ ತಿಳ್ಕೋದ್ರಿಂದ ಏನಾಗತ್ತೆ ನಮ್ಗ ಆ ಮಾಹಿತಿ ಅತಿ ಸುಲಭವಾಗಿ ತಿಳ್ಕೋಕೆ ಏನಾಗತ್ತೆ ನಮ್ಗ ಸಹಾಯ ಆಗತ್ತೆ. ಈ ಎಲ್ಲಾ ನಕಾಶೆಗಳನ್ನ, ಈ ಆಲೇಖಗಳನ್ನ ನೋಡಿದಾಗ ನಿಮ್ಗೆ ಯಾವ ರೀತಿ ಕೇಳ್ತಾರ ಅಂದ್ರ, ಸಿಂಪಲ್ ಆಗಿ ಎರಡು ಅಂದ್ರ ಇದನ್ನ ಒಂದು ವಸ್ತು ಅಂತ ತಗೊಂಡ್, ಇದನ್ನೇನು ನಾಗಳೇ ಜನರ ಪ್ರತಿಶತ ಅಂತ ಹೇಗೆ ತಗೊಂಡೇವಲ್ಲ, ಮಾರ್ಚ್ ಅಂತ ಹೇಗೆ ತಗೊಂಡು ಅಂಕದ ನಕಾಶೆ ಅಂತ ಹೇಗೆ ತಗೊಂಡಂತ, ಏನು ಅಂಕದ ನಕಾಶೆ ಅಂತ ಹೇಗೆ ತಗೊಂಡಂತ, ಅಂಕದ ನಕಾಶೆ ಒಳಗ 58% ವಿದ್ಯಾರ್ಥಿಗಳು ಏನ್ ಮಾಡ್ಯಾರ, 80% ಅಂತ ಹೇಗೆ ತಗೊಂಡಾರ. ಎಷ್ಟು, 80% ತಗೊಂಡಾರ, 80% ತಗೊಂಡಾರ. ಉಳಿದಂತ 9 ಜನ ಏನಾಗ್ಯಾರ, ಫೇಲ್ ಆಗ್ಯಾರ. ಎಷ್ಟು, 9% ಏನಾಗ್ಯಾರ ನಮ್ಗ ಫೇಲ್ ಆಗ್ಯಾರ. ಅದೇ ತರ ಇನ್ನು 10 ಜನ ಏನ್ ಮಾಡ್ಯಾರ, 50% ಮಾರ್ಕ್ಸ್ ಅನ್ನ ತಗೊಂಡಾರ. ಅದೇ ತರ 23 ಜನ ಏನ್ ಮಾಡ್ಯಾರ, 70 ಅಂಕಗಳನ್ನು ಗಳಿಸ್ಯಾರ. 50 ಜನ 50 ಅಂಕಗಳನ್ನು ಗಳಿಸ್ತಾರೆ, ಎಷ್ಟು ಫೇಲ್ ಆದಾರ, ಎಷ್ಟು 80 ಅಂಕವನ್ನ ಗಳಿಸಿದಾರ. ಅವರು 80 ಅಂಕವನ್ನ ಗಳಿಸಿದವರು ಎಷ್ಟು ಜನ ನೋಡ್ರಿ, 80 ಅಂಕಗಳನ್ನು ಗಳಿಸಿದವ್ರು ಎಷ್ಟು ಜನ ಆದ್ರೆ ಇಲ್ಲಿ 58 ಜನ. ಹೌದಾ, ಫೇಲ್ ಆದವ್ರು ಎಷ್ಟು ಜನ, 9%. 50 ಅಂಕಗಳಿಂದ ಜಾಸ್ತಿ ತಗೊಂಡವರು 10%, 70 ಅಂಕಗಳಿಗಿಂತ ಜಾಸ್ತಿ ತಗೊಂಡವರು 23%. ಹೌದಾ, ಅಂದ್ರ ಈ ರೀತಿ ಆಲೇಖಗಳನ್ನು ಕೊಟ್ಕೆ ನಿಮ್ಗೆ ಏನ್ ಮಾಡ್ತಾರ, ಒಂದಕ್ಕೆ ಹೋಲಿಸ್ರಿ ಅಂತ ಹೇಗೆ ಕೇಳ್ತಾರೆ ಇಷ್ಟೇ. ಅಂದ್ರೆ ಈ ಆಲೇಖಗಳಲ್ಲಿ 80 ಅಂಕವನ್ನು ಗಳಿಸಿದ ವಿದ್ಯಾರ್ಥಿಗಳ ಪ್ರತಿಶತ ಎಷ್ಟು ಅಂತ ಕೇಳ್ಬೋದು, ಎಷ್ಟು 58 ಅಂತ ಕೇಳ್ಬೋದು, ಆಗ್ಬೋದು. ಹೌದಾ, ಅದೇ ರೀತಿ ಈ ಪೈ ನಕ್ಷೆಯಲ್ಲಿ ಫೇಲ್ ಆದಂತ ವಿದ್ಯಾರ್ಥಿಗಳ ಪ್ರತಿಶತ ಎಷ್ಟು ಅಂತ ಕೇಳ್ಬೋದು, 9% ಅಂತ ಹೇಗೆ ಹೇಳ್ಬೋದು. ಹೌದಿಲ್ಲ, ಅಂದ್ರ ನಿಮ್ಗ ಕೇಳುವಂತ ಪ್ರಶ್ನೆಗಳು ಯಾವ ರೀತಿ ಇತ್ತಂದ್ರ ಈ ರೀತಿ ಹೋಲಿಕೆಗಳಾಗಿರ್ತಾವು, ಅವುಗಳನ್ನ ಅರ್ಥೈಸುವುದು, ವಿಂಗಡಿಸುವುದು, ಇದೇ ತರನಾದಂತ ಪ್ರಶ್ನೆಗಳು ಏನಕ್ಕ ನಿಮ್ಗ ಬರ್ತಾವ. ಒಂದೆರಡು ಎಕ್ಸಾಂಪಲ್ ನೋಡ್ಬಿಡೋನು, ಅವಾಗ ಏನಾಗುತ್ತ ಈ ಟಾಪಿಕ್ ನಿಮ್ಗ ಅತಿ ಸುಲಭ ಆಗ್ತಾ ಹೋಗುತ್ತೆ. ಏನ್ಪಾ ಮೊದಲೇ ಕ್ವಶನ್ ಅಂತ ನೋಡೋದಾದ್ರ ನೋಡ್ರಿ, 1989ರಿಂದ
1992ರವರೆಗೆ ಮಾರಾಟವಾದ ಕಾರುಗಳ ಸಂಖ್ಯೆಯನ್ನ ವಿವಿಧ ಇಲಾಖೆಗಳ ಮೂಲಕ ಈ ಕೆಳಗೆ ನೀಡಿದೆ. ಏನು ಈ ಕೆಳಗೆ ನೀಡಿದೆ ಅಂತ ಹೇಗೆ ಐತಿ ನೋಡ್ರಿ. ಏನಪ್ಪಾ ಅಂತ ಹೇಗೆ ನೋಡ್ರಿ, ಇದನ್ನ ನೋಡ್ರಿ. ಈ ನೋಡ್ದಾಗ ಏನಿದನ್ನ ಯಾವ ನಕಾಶೆ ಅಂತ ಹೇಗೆ, ಯಾವ ನಕ್ಷೆ ಅಂತ ಹೇಗೆ ಕರಿತೀವಿ? ಇದನ್ನ ಸ್ತಂಭ ನಕ್ಷೆ ಅಂತ ಹೇಗೆ ಕರಿತೀವಿ. ಹೌದಾ? ಸ್ತಂಭದ ರೂಪದಲ್ಲಿ ಮಾಹಿತಿಯನ್ನ ತೆಗೆದುಕೊಂಡಿರುವುದರಿಂದ ಇದನ್ನ ಯಾವ ನಕ್ಷೆ ಅಂತ ಹೇಗೆ ಕರಿತೇವೆ? ನಾವು ಸ್ತಂಭ ನಕ್ಷೆ ಅಂತ ಹೇಗೆ ಕರಿತೀವಿ. ಇದ್ರಾಗ ಏನ್ ಮಾಡ್ಯಾರ ಅವರು? ಒಂದು ಮಾಹಿತಿಯನ್ನು ಕೊಡ್ಬೇಕೈತಿ. ಯಾವುದು? 1989ರಿಂದ 1992ರವರೆಗೆ ಎಷ್ಟೆಷ್ಟು ಯಾವ್ಯಾವ ವರ್ಷ ಎಷ್ಟು ಕಾರುಗಳು ಮಾರಾಟ ಆಗ್ಯಾವ ಅಂತ ಹೇಳಿ ಇದನ್ನ ಏನ್ ಮಾಡ್ಯಾರ ಅವರು? ಸ್ತಂಭ ನಕಾಶೆಯ ಮುಖಾಂತರ ತಿಳಿಸ್ಯಾರ. ಏನು? ಕಾರುಗಳ ವರ್ಷವಾರು ಮಾರಾಟ ಎಷ್ಟಾಗೈತಿ ಅಂತ ಹೇಗೆ ತೋರ್ಸ್ಯಾರ. ಹೌದಾ? ಹಾಗಾದ್ರ ನೋಡ್ರಿ, 1989ರಲ್ಲಿ ಏನು 1989ರೊಳಗ ಎಷ್ಟು ಕಾರು ಮಾರಾಟ ಆಗ್ಯಾವ ಅಂತ ಹೇಳ್ಯಾರ ಅವರು? 4 ಕಾರು ಮಾರಾಟ ಆಗ್ಯಾವು. ಎಷ್ಟು? 4 ಕಾರು ಮಾರಾಟ ಆಗ್ಯಾವು. 4 ಕಾರುಗಳು ಮಾರಾಟ ಆಗ್ಯಾವ. ಹೌದಾ? ಅದೇ ತರ 1990ರೊಳಗೆ ಎಷ್ಟು ಕಾರು ಮಾರಾಟ ಆಗ್ಯಾವು? 3 ಕಾರು ಮಾರಾಟ ಆಗ್ಯಾವ. ಹೌದಾ? ಇಲ್ಲಿ ನೋಡ್ರಿ, ಎಷ್ಟು ಕಾರು ಮಾರಾಟ ಅದು? 3 ಕಾರುಗಳು ಮಾರಾಟ ಆಗ್ಯಾವ. ಅದೇ ತರ 1991ರೊಳಗ ಎಷ್ಟು ಕಾರ್ ಮಾರಾಟ ಆಗ್ಯಾವ? ಎಷ್ಟು ಕಾರ್ ಮಾರಾಟ ಆಗ್ಯಾವ ನೋಡ್ರಿ ಇಲ್ಲಿ. 1991ರೊಳಗ 5 ಕಾರುಗಳಿಗೆ ಏನಾಗ್ಯಾವ? ಮಾರಾಟ ಆಗ್ಯಾವ. ಹೌದಾ? ಅದೇ ರೀತಿ 1992ರಲ್ಲಿ ಎಷ್ಟು ಕಾರ್ ಮಾರಾಟ ಆಗ್ಯಾವ ನೋಡ್ರಿ? 8 ಕಾರುಗಳು ಏನಾಗ್ಯಾವ? ಮಾರಾಟ ಆಗ್ಯಾವ. ಹೌದಾ? ಹಾಗಾದ್ರ ಇದ್ರೊಳಗ ಅತಿ ಹೆಚ್ಚು ಮಾರಾಟವಾದ ವರ್ಷ ಯಾವ್ದಾತಿಲಿ? 1992ರೊಳಗ ಅತಿ ಹೆಚ್ಚು ಕಾರುಗಳು ಮಾರಾಟ ಆಗ್ಯಾವ. ಅತಿ ಕಡಿಮೆ ಯಾವ ವರ್ಷ ಕಾರುಗಳು ಮಾರಾಟ ಆಗ್ಯಾವ ನೋಡ್ರಿ? 1990ರಲ್ಲಿ ಏನಾಗ್ಯಾವ? ಅತಿ ಕಡಿಮೆ ಕಾರುಗಳು ಮಾರಾಟ ಆಗ್ಯಾವ. ಎಷ್ಟು ಕಾರು ಕಡಿಮೆ ಅಂತಂದ್ರ 3 ಕಾರುಗಳು 1990ರೊಳಗ ಮಾರಾಟವಾದಂತ ಕಾರುಗಳು. ಹೌದಾ? ಅದೇ ರೀತಿ 1989ರೊಳಗ ಎಷ್ಟು ಕಾರು ಮಾರಾಟ ಆಗ್ಯಾವಪ್ಪ? 4 ಕಾರುಗಳು ಮಾರಾಟ ಆಗ್ಯಾವ. ಹೌದಲ್ಲ? ಈ ಎಲ್ಲಾ ಸ್ತಂಭ ನಕಾಶೆಯ ಮುಖಾಂತರ ಏನ್ ಮಾಡ್ಬೋದು ನಾವು? ವಿವಿಧವಾದಂತ ಮಾಹಿತಿಗಳನ್ನ ಸುಲಭವಾಗಿ ಅರ್ಥೈಸ್ಕೊಳ್ಳಲು ಸಹಾಯ ಆಗುತ್ತೆ. ಹಾಗಾದ್ರ ಈ ಸ್ತಂಭ ನಕಾಶೆ ಮುಖಾಂತರ ಯಾವ ರೀತಿ ನಿಮ್ಗ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣಂತ. ನೋಡ್ರಿ, ಮೊದಲೇ ಕ್ವಶನ್ ಏನಪ್ಪಾ ಅಂತಂದ್ರ, ಯಾವ ವರ್ಷದಲ್ಲಿ ಕಾರುಗಳ ಮಾರಾಟ ಅತ್ಯಂತ ಕಡಿಮೆ ಇದೆ? ಏನು? ಯಾವ ವರ್ಷದೊಳಗ ಕಾರುಗಳ ಮಾರಾಟ ಅತ್ಯಂತ ಕಡಿಮೆ ಇದೆ ಅಂತ ಹೇಳ್ಯಾರ. ನೋಡ್ರಿ, ಅದನ್ನ ನಕ್ಷೆಯನ್ನ ಗಮನಿಸ್ರಿ. ಯಾವ ವರ್ಷದೊಳಗ ಐತಿ ನೋಡ್ರಿ? ಅತಿ ಕಡಿಮೆ ಅಂದ್ರೆ ಸ್ತಂಭ ನಕ್ಷೆ ಒಳಗೆ ಯಾವ ಸಣ್ಣದೈತಿ? 1990ರಲ್ಲಿ ಎಷ್ಟು ಕಾರುಗಳು ಮಾರಾಟ ಆಗ್ಯಾವ? ಅಲ್ಲಿ 3 ಕಾರುಗಳು ಏನಾಗ್ಯಾವ? ಮಾರಾಟ ಆಗ್ಯಾವ. ಹೌದಾ? ಹಾಗಾದ್ರೆ ಯಾವ ವರ್ಷದೊಳಗೆ ಕಮ್ಮಿ ಕಾರುಗಳು ಮಾರಾಟ ಆದವು ಇಲ್ಲಿ ನಮ್ಗ? 1990ರೊಳಗೆ ಏನದು? 1990ರೊಳಗ ಅತಿ ಕಡಿಮೆ ಕಾರುಗಳು ಏನಾಗ್ಯಾವ? ಮಾರಾಟ ಆಗ್ಯಾವ. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ಏನಪ್ಪಾ ಅಂತಂದ್ರ, ಯಾವ ವರ್ಷದಲ್ಲಿ ಕಾರುಗಳ ಮಾರಾಟ ಅತ್ಯಂತ ಹೆಚ್ಚಾಗಿದೆ? ನೋಡ್ರಿ, ಯಾವ ವರ್ಷದಲ್ಲಿ ಅತಿ ಹೆಚ್ಚು ಕಾರುಗಳು ಮಾರಾಟ ಆಗ್ಯಾವ? ನೋಡ್ರಿ, ಅತಿ ದೊಡ್ಡ ಸ್ತಂಭ ನಕ್ಷೆ ಯಾವ್ದೈತಿ ಇಲ್ಲಿ? ಸ್ತಂಭ ಯಾವ್ದು? 1992ರೊಳಗೆ ಎಷ್ಟು ಕಾರ್ ಮಾರಾಟ ಆಗ್ಯಾವ? 8 ಕಾರ್ ಮಾರಾಟ ಆಗ್ಯಾವ. ಹೌದಾ? ಎಷ್ಟ್ರೊಳಗ? 1992ರಲ್ಲಿ ಅತಿ ಹೆಚ್ಚು ಕಾರುಗಳು ಮಾರಾಟ ಆಗ್ಯಾವ. ಹಾಗಾದ್ರೆ ಎರಡನೇ ಕ್ವಶನ್ ಆನ್ಸರ್ ಏನು? 1992 ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಯಾವ ರೀತಿ ಕ್ವಶನ್ ಕೇಳಬಹುದಪ್ಪ ಇದ್ರ ಮ್ಯಾಗ ಅಂತಂದ್ರ, ನೋಡ್ರಿ, 1989ರ ವರ್ಷದಲ್ಲಿ ಮಾರಾಟವಾದ ಕಾರುಗಳ ಸಂಖ್ಯೆ ಎಷ್ಟು? ಏನು? 1989ರ ವರ್ಷದಲ್ಲಿ ಮಾರಾಟವಾದ ಕಾರುಗಳ ಸಂಖ್ಯೆ ಎಷ್ಟು? ನೋಡ್ರಿ, 1989ರೊಳಗೆ ಎಷ್ಟು ಕಾರುಗಳು ಮಾರಾಟ ಆಗ್ಯಾವ? ಈ ನಕಾಶೆಯನ್ನು ಗಮನಿಸ್ರಿ. ನೋಡಿ, ಎಷ್ಟು? 4 ಕಾರು. ಇದೇನು ಕಾರುಗಳು ಅಂತ ತಗೋತೀವಿ, ಇವೇನು ಮಾರಾಟವಾದ ವರ್ಷ ಅಂತ ಕರಿತೀವಿ. ಹೌದಾ? ನೋಡಿ, 1989ರ ಮಾರಾಟವಾದ ವರ್ಷದೊಳಗ ಎಷ್ಟು ಕಾರ್ ಮಾರಾಟ ಆಗ್ಯಾವ? ಇಲ್ಲಿ 4 ಕಾರುಗಳ ಮಾರಾಟ ಆಗ್ಯಾವ. ಹೌದಿಲ್ಲ? ಈ ರೀತಿ ಮಾಹಿತಿಗಳನ್ನ ನಾವೇನ್ ಮಾಡ್ಬೋದು? ಸುಲಭವಾಗಿ ಕಂಡುಹಿಡಿಯಬಹುದು. ಎಷ್ಟು ಕಾರ್ ಮಾರಾಟ ಅದು? 4 ಕಾರುಗಳು ಮಾರಾಟ ಆಗ್ಯಾವ. ಹೌದಾ?
ಇದೇ ಆ ನಕಾಶೆಯನ್ನು ಕೊಟ್ಕೆ ಒಂದು ಅಂಶವನ್ನು ಕೊಟ್ಟು ಇನ್ನೊಂದು ಅಂಶ ಎಷ್ಟು ಅಂತ ಹೇಳಿ ಕೇಳೋದನ್ನ ಕೇಳಿಸಲಾಗ ಬಳಸುವಂತದನ್ನ ಏನಂತ ಕರಿತೀವಿ ನಾವು ಆಲೇಖಗಳು ಅಂತ ಹೇಳಿ ಕರಿತೇವೆ. ಇದ್ರ ಮೇಲೆ ಮತ್ತೆ ಯಾವ ರೀತಿ ಪ್ರಶ್ನೆಯನ್ನು ಕೇಳಬಹುದು, ಇನ್ನೊಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ನೋಡ್ರಪ್ಪ, ಎರಡನೇ ಪ್ರಶ್ನೆ ಏನಪ್ಪಾ ಅಂತಂದ್ರ ಇಲ್ಲೊಂದು ನಕಾಶೆ ಏನು ಪೈ ನಕ್ಷೆಯನ್ನು ತಗೊಂಡೇವಿ. ಈ ಪೈ ನಕ್ಷೆ ಒಳಗ ನೀಲಿ ಬಣ್ಣದೊಳಗ ಇರೋದಂಥದ್ದೇನು ಮನುಷ್ಯರು ಅಂತ ಹೇಗೆ ಕರಿತೇವೆ. ಏನು ನೀಲಿ ಬಣ್ಣದೊಳಗ ಸೂಚಿಸುವುದು ಯಾರನ್ನ, ಮನುಷ್ಯರನ್ನ. ಅದೇ ರೀತಿ ಕೆಂಪು ಕಲರ್ ಅಲ್ಲಿ ಕೆಂಪು ಬಣ್ಣದಲ್ಲಿ ಸೂಚಿಸುವುದನ್ನ ಯಾವುದು, ಆನೆಗಳನ್ನು ಸೂಚಿಸಕತ್ತೇವೆ. ಅದೇ ರೀತಿ ಹಳದಿ ಇದೇನು ಬೂದು ಕಲರ್ ಒಳಗೆ ಸೂಚಿಸುವುದು ಯಾವುದು, ಆಕಳುಗಳನ್ನು ಸೂಚಿಸಕತ್ತೇವೆ. ಅದೇ ರೀತಿ ಯೆಲ್ಲೋ ಅಥವಾ ಹಳದಿ ಕಲರ್ ಒಳಗೆ ಏನ್ ಮಾಡಕತ್ತೇವೆ ನಾವು, ಮೇಕೆಗಳನ್ನು ಸೂಚಿಸಕತ್ತೇವೆ. ಹಾಗಾದ್ರ ಮನುಷ್ಯರ ಪ್ರತಿಶತ ಎಷ್ಟೈತೆ ನಮಗಿಲ್ಲಿ, 38% ಐತಿ. ಹೌದಾ? ಅದೇ ತರ ಆನೆಗಳ ಪ್ರತಿಶತ ಎಷ್ಟೈತಿ ನಮಗಿಲ್ಲಿ, 29% ಐತಿ. ಹೌದಾ? ಅದೇ ಬೂದ್ ಕಲರ್ ಒಳಗೆ ಯಾವುದು, ಆಕಳುಗಳ ಪ್ರತಿಶತ ಎಷ್ಟೈತಿ ನಮಗಿಲ್ಲಿ, 19% ಐತಿ. ಅದೇ ತರ ಮೇಕೆಗಳ ಪ್ರತಿಶತ ಎಷ್ಟೈತಿ ನಮಗಿಲ್ಲಿ, 14% ಐತಿ. ಹೌದಲ್ಲ? ಈ ರೀತಿ ಕೊಟ್ಟಾರ. ಇದೊಂದು ಪೈ ನಕ್ಷೆ, ಇದ್ರೊಳಗೆ ಇಷ್ಟಿಷ್ಟು ಪ್ರತಿಶತಗಳನ್ನು ಕೊಟ್ಟಾರ. ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರಪ್ಪ ಅಂತಂದ್ರ ನೋಡ್ರಿ, ಅತಿ ಹೆಚ್ಚು ಜೀವಿತಾವಧಿಯನ್ನು ಹೊಂದಿರುವ ಪ್ರಾಣಿ ಯಾವುದು? ಏನು ಇದು ಯಾವ ನಕ್ಷೆ ಆಗೈತೆ ಅಂದ್ರ ಜೀವಿತಾವಧಿಯನ್ನ ಸೂಚಿಸುವ ನಕ್ಷೆ ಆಗೈತಿ. ಹೌದಾ? ಅತಿ ಹೆಚ್ಚು ಜೀವಿತಾವಧಿಯನ್ನು ಹೊಂದಿರುವ ಪ್ರಾಣಿ ಯಾವುದು? ನೋಡ್ರಿ, ಈ ನಕಾಶೆಯನ್ನು ನೋಡಿದಾಗ ಯಾವ್ದು ಅತಿ ಹೆಚ್ಚು ಪ್ರತಿಶತವನ್ನು ಹೊಂದೈತಿ, 38. ಮನುಷ್ಯ ಏನಾಗೇನಿಲ್ಲಿ ಅತಿ ಹೆಚ್ಚು ಪ್ರತಿಶತವನ್ನು ಹೊಂದ್ಯಾರ. ಹಾಗಾದ್ರ ಅತಿ ಹೆಚ್ಚು ಜೀವಿತಾವಧಿಯನ್ನು ಹೊಂದಿರುವ ಪ್ರಾಣಿನೂ ಯಾವ್ದು, ಮನುಷ್ಯ ಅಂತನ ಕರಿತೇವೆ. ಹೌದಾ? ಅದೇ ರೀತಿ ನೆಕ್ಸ್ಟ್ ಯಾವ ರೀತಿ ಕ್ವಶನ್ ಕೇಳಬಹುದಪ್ಪ ಅಂದ್ರ ಅತಿ ಕಡಿಮೆ ಜೀವಿತಾವಧಿಯನ್ನು ಹೊಂದಿರುವ ಪ್ರಾಣಿ ಯಾವುದು? ಅತಿ ಕಡಿಮೆ ಜೀವಿತಾವಧಿಯನ್ನ ಹೊಂದಿರುವ ಪ್ರಾಣಿ ಯಾವುದು? ನೋಡ್ರಿ, ಇದ್ರೊಳಗ ಕೊಟ್ಟಿರುವ ಪೈನಕ್ಷೆ ಒಳಗ ಅತಿ ಕಡಿಮೆ ಪ್ರತಿಶತವನ್ನು ಹೊಂದಿರೋದು ಯಾವ್ದು ನೋಡ್ರಿ, ಮನುಷ್ಯ 38 ಐತಿ, ಆನೆ 29 ಐತಿ, ಮತ್ತ ಆಕಳ ಎಷ್ಟೈತಿ 19 ಐತಿ, ಮೇಕೆ ಎಷ್ಟೈತಿ, ಮೇಕೆ ಅಂದ್ರೆ ಏನು, ಆಡು ಅಂತ ಹೇಳಿ ಕರಿತಾರೆ. ಆಡು ಎಷ್ಟೈತಿ ನಮಗಿಲ್ಲಿ 14% ಐತಿ. ಹೌದಿಲ್ಲ? 14 ಅಂದ್ರ ಈ ನಮ್ಮ ಉಳಿದಂತ ಮೂರುಗಳಿಗೆ ಕಂಪೇರ್ ಮಾಡಿದ್ರ ನಾಲ್ಕನೇದು ಏನೈತಿ, ಕಡಿಮೆ ಐತಿ. ಹೌದಿಲ್ಲ? ಅದು ಕಡಿಮೆ ಇರೋದ ಯಾವ್ದು, ಮೇಕೆ. ಕಡಿಮೆ ಇರೋದ ಯಾವ್ದೈತಿ ನಮಗಿಲ್ಲಿ, ಮೇಕೆ. ಅಂದ್ರ ಅತಿ ಕಡಿಮೆ ಜೀವಿತಾವಧಿಯನ್ನು ಹೊಂದಿರೋದು ಯಾವ್ದು ಇಲ್ಲಿ, ಮೇಕೆ ಅಂತ ಹೇಳಿ ಹೇಳಕತ್ತೆ. ಹೌದಾ? ಈ ಮೂರುಗಳಿಗೆ ಏನ್ ಮಾಡಕತ್ತೆ ನಾವು, ಹೋಲಿಸ್ಕಿ ಯಾವ್ದು ಕಮ್ಮಿ ಐತಿ ಅಂತ ಹೇಳಿ ನೋಡಾಕತ್ತೆ. ಹೌದಿಲ್ಲ? ನಾನ್ ನಿಮ್ಗೆ ಏನ್ ಹೇಳಿದೆ, ಆಲೇಖಗಳನ್ನು ಯಾವ್ದಕ್ ಬಳಸ್ತೇವೆ ಅಂತ ಹೇಳಿದ್ ನಾನು, ಒಂದು ವಸ್ತುಗಳನ್ನು ಹೋಲ್ಸಕ ಅಥವಾ ಅವುಗಳನ್ನು ವಿಂಗಡಣೆ ಮಾಡಲು ವಿಶ್ಲೇಷಿಸಲು ಬಳಸ್ತೇವೆ. ನೋಡ್ರಿ, ಪ್ರತಿಯೊಂದು ವಯಸ್ಸುಗಳ ಪ್ರತಿಶತವನ್ನು ವಿಂಗಡಣೆ ಮಾಡೆ ನಾವು. ಹೌದಾ? ಈ ರೀತಿ ಬಳಸೋ ಸಲುವಾಗಿ ಏನ್ ಮಾಡ್ತೇವೆ ನಾವು, ಆಲೇಖಗಳನ್ನು ಬಳಸ್ತೇವೆ. ಅದೇ ತರ ಮತ್ತೆ ಮೂರನೇ ಕ್ವಶನ್ ಏನಪ್ಪಾ ಅಂದ್ರ ಆನೆಯ ಜೀವಿತಾವಧಿಯ ಎಷ್ಟು ವರ್ಷಗಳು, ಆನೆಯ ಜೀವಿತಾವಧಿಯ ಪ್ರತಿಶತ. ಇದನ್ನ ಏನ್ ಮಾಡೋಣ, ಪ್ರತಿಶತ ಎಷ್ಟು, ಏನು ಪ್ರತಿಶತ ಎಷ್ಟು ಅಂತ ಹೇಗೆ ನೋಡೋಣ. ಪ್ರತಿಶತ ಎಷ್ಟು, ಆನೆಯ ಜೀವಿತಾವಧಿಯ ಪ್ರತಿಶತ ಎಷ್ಟೈತಿ, 29% ಏನು ಆನೆಯ ಜೀವಿತಾವಧಿಯಾಗಿದೆ. ಅಂದ್ರೆ ಈ ರೀತಿ ನಕ್ಷೆಯನ್ನು ಕೊಟ್ಟು ಅದ್ರ ಒಳಗನ ಏನ್ ಕೇಳಿರ್ತಾರ, ನಿಮ್ ಪ್ರಶ್ನೆಗಳನ್ನ ಕೇಳಿರ್ತಾರ. ಅವಾಗ ಏನ್ ಮಾಡ್ಬೇಕು, ಅವು ಯಾವ್ಯಾವ ಅಂತೆಗೆ ಗುರ್ತಿಸ್ಕೆ ಕಂಡು ಹಿಡಿಯೋದನ್ನ ನಿಮ್ಗೆ ಏನಾಗಿರ್ತೈತಿ, ಅವ್ ಕಂಡು ಹಿಡಿದ್ರಂದ್ರ 1 ಮಾರ್ಕ್ಸ್ ಏನ್ ಮಾಡ್ಬೋದು, ನೀವು ಸುಲಭವಾಗಿ ಪಡ್ಕೋಬಹುದು. ಹೌದಿಲ್ಲ? ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಆನೆಯ ಜೀವಿತಾವಧಿ 60 ವರ್ಷ ಅಂತ ಹೇಳಿ ಕರಿತೀವಿ. ಇದ್ರ ಪ್ರತಿಶತ ಅಂತ ತಗೊಂಡಾಗ 29%. 100ರೊಳಗ ಆಲೇಖ ಅಂದ್ರೆ ಏನಿದು, ಏನಾಗಿರ್ತದೆ ವೃತ್ತ, 100% ಆಗಿದೆ. 100ರೊಳಗ ಆನೆ ಎಷ್ಟು, 29%ದಷ್ಟು ಜೀವಿತಾವಧಿಯನ್ನು ಹೊಂದಿರ್ತೈತಿ. 29 ಅಂದ್ರ ಇಲ್ಲಿ ಎಷ್ಟು ಐತಿ ಅಂದ್ರ 60 ವರ್ಷಗಳು ಅಂತ ಹೇಳಿ ಕರಿತೀವಿ. ಏನು 60 ವರ್ಷಗಳು ಅಂತ ಹೇಳಿ ಕರಿತೀವಿ. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್ ಅಂತಂದ್ರ ನೋಡ್ರಿ, ಒಂದು ಶಾಲೆಯ 5ನೇ ತರಗತಿಗೆ ಬರುವ ವಿದ್ಯಾರ್ಥಿಗಳ ಪ್ರಮಾಣದ ರೀತಿಯನ್ನ ಸ್ತಂಭ ನಕ್ಷೆಯಲ್ಲಿ ತೋರಿಸಲಾಗಿದೆ. ನಡಿಗೆಯಲ್ಲಿ ಶಾಲೆಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಅಂದ್ರ ಒಂದು ಸ್ತಂಭ ನಕ್ಷೆ ಮುಖಾಂತರ ಏನ್ ಮಾಡ್ಯಾರ, ಶಾಲೆಗೆ ಹೋಗುವಂತ ವಿದ್ಯಾರ್ಥಿಗಳನ್ನ ತೋರ್ಸ್ಯಾರ. ಹೌದಾ? ಅದ್ರೊಳಗ ನಡ್ಕೋತ ಬರುವಂತ ವಿದ್ಯಾರ್ಥಿಗಳ
ಸಂಖ್ಯೆ ಎಷ್ಟು ಅಂತ ಹೇಗೆ ಕೇಳ್ಯಾರ. ಏನು ನಡ್ಕೋತಾ ಬರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಹೇಗೆ ಕೊಟ್ಟಾರ. ಹಾಗಾದ್ರ ಆ ನಕ್ಷೆಯನ್ನು ನೋಡೋಣಂತ. ನೋಡ್ರಿ, ಈ ರೀತಿ ಒಂದು ನಕ್ಷೆಯನ್ನು ಕೊಟ್ಟಾರ. ಆ ನಕ್ಷೆ ಒಳಗ ಒಂಚೂರು ಗಮನಿಸ್ರಿ. ಮೊದಲೇದ್ದು ಸ್ತಂಭ ನಕ್ಷೆ. ಈ ಮೊದಲನೇ ಸ್ತಂಭ ನಕ್ಷೆ ಏನ್ ಸೂಚಿಸ್ತದ? ಬೈಸಿಕಲ್, ಏನು ಸೈಕಲ್ ಇಂದ ಬರುವಂತ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸೂಚಿಸ್ತದೆ. ಅದೇ ರೀತಿ ನೆಕ್ಸ್ಟ್ ಒನ್, ಎರಡನೇದ್ದು ವ್ಯಾನ್. ವ್ಯಾನ್ ಅಂದ್ರೆ ಏನು? ನಾವು ಗಾಡಿ ಒಳಗ ಬರುವಂತ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸೂಚಿಸುತ್ತೆ. ಅದೇ ರೀತಿ ಬಸ್ ಅಂದ್ರೆ ಸರ್ಕಾರಿ ವಾಹನಗಳಲ್ಲಿ ಅಥವಾ ಬಸ್ಗಳಲ್ಲಿ ಬರುವಂತ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಸೂಚಿಸುತ್ತೆ. ಅದೇ ರೀತಿ ಲಾಸ್ಟ್ ಒನ್, ನಾಲ್ಕನೇದು ವಾಕ್ ಅಂತ ಐತಿ. ವಾಕ್ ಅಂದ್ರೆ ಏನು? ನಡಿಗೆಯಲ್ಲಿ ಬರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಸೂಚಿಸುತ್ತೆ. ಹೌದಾ? ಹಾಗಾದ್ರ ಬೈಸಿಕಲ್, ಸೈಕಲ್ ಮುಖಾಂತರ ಬರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟೈತಿ ಇಲ್ಲಿ ನೋಡ್ರಿ. ಎಲ್ಲಿಂಟ್ರ ಇದು ಎಲ್ಲಿಗೆ ಐತಿ? ಇಲ್ಲಿ ನೋಡಿದಾಗ ವಾಯ್ ಅಕ್ಷಕ್ಕೆ ನೋಡ್ರಿ 10 ವಿದ್ಯಾರ್ಥಿಗಳು. ಹೌದಾ? ಅದೇ ರೀತಿ ವ್ಯಾನ್ ಒಳಗ್ ಬರೋರು ಎಷ್ಟು ಜನ? 20 ವಿದ್ಯಾರ್ಥಿಗಳು. ಬಸ್ ಒಳಗ್ ಬರುವಂತ ವಿದ್ಯಾರ್ಥಿಗಳ ಸಂಖ್ಯೆನೂ ಎಷ್ಟೈತಿ? 20 ವಿದ್ಯಾರ್ಥಿಗಳು ಬರ್ತಾರೆ. ಅದೇ ರೀತಿ ನಡ್ಕೋತ ಬರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟೈತಿ? 40 ವಿದ್ಯಾರ್ಥಿಗಳು ಏನ್ ಮಾಡ್ತಾರ? ದಿನಾಲು ನಡ್ಕೋತ ಬರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟೈತಿ ಇಲ್ಲಿ? 40. ಹೌದಾ? ವಾಕ್ ಅಂತ ಐತಿ. ಇದನ್ನ ಇಲ್ಲಿ ನೋಡಿದ್ರಿಂದ ಏನು? ನಡ್ಕೋತ ಬರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಯ್ತು? 40 ವಿದ್ಯಾರ್ಥಿಗಳು ಏನ್ ಮಾಡ್ತಾರ? ದಿನಾಲು ನಡ್ಕೋತ ಬರ್ತಾರ. ಎಷ್ಟು ವಿದ್ಯಾರ್ಥಿಗಳಾದ್ರು? 40 ವಿದ್ಯಾರ್ಥಿಗಳು ಅಂತ ಹೇಗೆ ಕರಿತೀವಿ. ಅದೇ ತರ ಇದ್ರ ಮ್ಯಾಗ ಇನ್ನೊಂದು ಕ್ವಶನ್ ಬೇಕಂದ್ರೆ ಬೇರೆ ಬೇರೆ ತರನಾದಂತ ಕ್ವಶನ್ ಮಾಡ್ಬೋದು. ಹೌದಿಲ್ಲ? ಹಾಗಾದ್ರ ನೋಡ್ರಿ, ವ್ಯಾನ್ಯಾಗ ಬರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು. ನೋಡ್ರಿ, ಇಲ್ಲಿಂದ ಇಲ್ಲಿ ನೋಡಿದಾಗ 20. ಅದೇ ಸೈಕಲ್ ಮ್ಯಾಗ ಬರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಂದ್ರ 10. ಬಸ್ನ್ಯಾಗ ಬರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರ 20. ಹೌದಾ? 10 ವಿದ್ಯಾರ್ಥಿಗಳು ಯಾವ್ದ್ರಿಂದ ಬರ್ತಾರ ಅಂತ ಕೇಳಬಹುದು. ಯಾವ ರೀತಿ ಬರ್ಬೋದು? ಸೈಕಲ್ ಇಂದ ಬರ್ತಾರ. ಹೌದಾ? 40 ವಿದ್ಯಾರ್ಥಿಗಳು ಯಾವ ರೀತಿ ಶಾಲೆಗೆ ಬರ್ತಾರ? ನಡ್ಕೋತ ಬರ್ತಾರ. ಈ ರೀತಿ ಏನ್ ಮಾಡ್ಬೋದು? ನಮ್ಗ ಈ ಆಲೇಖಗಳನ್ನು ಬಳಸ್ಕೊಂಡ್ಕೆ ಅಂದ್ರೆ ಯಾವ್ದನ್ನ ಒಂದು ವಸ್ತುವನ್ನ ಹೋಲಿಕೆ ಮಾಡೋ ರೀತಿನೇ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ರೀತಿ ಆದಂತ ಆಲೇಖದ ಮೇಲೆ ಏನ್ ಮಾಡ್ತಾರೆ? ನಿಮ್ಗ ಪ್ರಶ್ನೆಗಳನ್ನ ಕೇಳ್ತಾರ. ಹಾಗಾದ್ರ ಇದುವರೆಗೆ ಏನ್ ಮಾಡಿದೆ ನಾವು? ಆಲೇಖವನ್ನು ಯಾವ ರೀತಿ ಬಳಸೋದ್ರಿಂದ, ಆಲೇಖಗಳನ್ನು ಬಳಸೋದ್ರಿಂದ ನಮ್ಗೆ ಯಾವ ರೀತಿ ಯೂಸ್ ಆಗುತ್ತಾ, ಮತ್ತು ಆಲೇಖದ ಮೇಲೆ ಒಂದಲ್ಲ ಒಂದು ಪ್ರಶ್ನೆ ಬರ್ತದೆ ಅನ್ನೋದು ಗೊತ್ತಾಯ್ತು. ಆಲೇಖದ ಮೇಲೆ 1-2-3 ಪ್ರಶ್ನೆಗಳನ್ನು ಕೂಡ ಬಿಡಿಸಿದೆ. ಹೌದಿಲ್ಲ? ಅಂದ್ರ ಇಂದಿನ ತರಗತಿ ಒಳಗೆ ನಾವೇನ್ ಮಾಡಿದೆ? ಐ ಹೋಪ್ ನೀವೆಲ್ಲರೂ ಆಲೇಖಗಳ ಬಗ್ಗೆ ತಿಳ್ಕೊಂಡ್ರಿ ಮತ್ತು ಇವುಗಳನ್ನು ಬಳಸಿ ಒಂದಿಷ್ಟು ವಿವಿಧವಾದ ಮಾಹಿತಿಯನ್ನ ಸಂಗ್ರಹಿಸಕ ಮತ್ತು ವಿಂಗಡಿಸಕ ಅಥವಾ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೋಕ ಮತ್ತೊಬ್ರು ತಿಳಿಸಕ ಕೂಡ ಸಹಾಯ ಆಗುತ್ತೆ ಅನ್ನೋದು ನಿಮಗೆಲ್ಲರಿಗೆ ಗೊತ್ತಾಯ್ತು ಅಂತ ಹೇಗೆ ತಿಳ್ಕೊಂಡು ಇಂದಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.